ವೆಲ್ಕಮ್ ಟು ಅಶ್ವಿನಿ ಕನಸು ಬ್ಲಾಗ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ನಾನು ಒಂದು ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಇವತ್ತಿನ ವಿಡಿಯೋ ಎಲ್ಲ ತಾಯಿದಿರಿಗಲ್ಲ, ಇದು ಕೆಲವು ತಾಯಿದಿರಿಗೆ ಅನ್ವಯಿಸಿ ಆಗುತ್ತೆ. ಯಾಕೆ ಅಂದರೆ ಹೆಣ್ಣು ಗಂಡು ಸಮ, ಅಂದರೆ ಹೆಣ್ಮಕ್ಳು ಗಂಡು ಮಕ್ಕಳು ಸಮ. ಕೆಲವು ತಾಯಿಗಳು ಹೆಣ್ಣು ಮಕ್ಕಳನ್ನ ಗಂಡು ಮಕ್ಕಳನ್ನ ಸಮವಾಗಿ ನೋಡ್ತಾರೆ. ಒಂದು ಕೈ ಹೆಣ್ಣು ಮಕ್ಕಳಿಗೆ ಮಾಡ್ತಾರೆ ಹೊರತು ಗಂಡು ಮಕ್ಕಳನ್ನ ಇದು ಮಾಡ್ತಾರೆ, ಯಾಕಂದರೆ ಅವ್ರು ದುಡ್ದು ಅವ್ರ ಜೀವನ ಅವ್ರು ಕಟ್ಕೋತಾರೆ ಅನ್ನೋದು ಕೆಲವು ತಾಯಿಗಳ ಒಂದು ಅಭಿಪ್ರಾಯ. ಮಗ ಮಗಳು ಇಬ್ಬರನ್ನೂ ಸಮವಾಗಿ ನೋಡಿಕೊಂಡು ಹೋಗ್ತಾರೆ. ಆದರೆ ಕೆಲವು ತಾಯಿದಿರು ಏನಂದರೆ ಮಗ ಅನ್ನೋ ಒಂದು ಪದ ಅಹಮ್ಮು ಅವರ ನೆತ್ತಿಲಿರುತ್ತೆ. ಹೆಣ್ಮಗಳು ಮದುವೆಯಾಗಿ ಬೇರೆಯವ್ರ ಮನೆಗೆ ಹೋಗ್ತಾಳೆ, ಅವಳೇನು ನಮ್ಮ ಸಾಕ್ತಾಳೆ, ಅವಳೇನು ನೋಡ್ಕೋತಾಳೆ, ಅವಳು ಯಾವತ್ತಿದ್ರೂ ಬೇರೆಯವ್ರ ಮನೆ ಸೊತ್ತು ಅಂತ ಅನ್ಕೋತಿದ್ರೆ ಆ ತಾಯಿ ಗೊತ್ತಿಲ್ಲ ನಾಳೆ ದಿನ ಕಷ್ಟಕ್ಕೆ ಸುಖಕ್ಕೆ ಪ್ರತಿಯೊಂದಕ್ಕೂ ಮಗಳಾಗ್ತಾಳೆ ಅಂತ. ಆರೋಗ್ಯ ಕೆಟ್ಟರೂ ಮಗಳೇ ಆಗೋದು, ಸತ್ತಾಗ ತಲೆ ಹತ್ರ ಅಳೋಳು ಮಗಳೇ ಆಗಿರ್ತಾಳೆ, ಒಳ್ಳೆಯದು ಕೆಟ್ಟದನ್ನು ನೋಡೋದು ಮಗಳೇ ಆಗಿರ್ತಾಳೆ ಅನ್ನೋದು ಆ ತಾಯಿಗೆ ಅರಿವಿಲ್ಲ. ಆದರೆ ಒಬ್ಬನೇ ಮಗ ಅಂದ್ಕೊಂಡು ಮಗ ಅವನು ಏನೇ 1000 ತಪ್ಪು ಮಾಡಿದರೂ ನನ್ನ ಮಗ ದುಡೀಲಿ, ಎಂಜಲು ತೊಳೆದು ಬಿಟ್ಟಾದ್ರೂ ನನ್ನ ಮಗನ ಸಾಕಬೇಕು, ಇನ್ನೊಬ್ಬರ ಹತ್ರ ಸಾಲ ಮಾಡಾದ್ರೂ ನನ್ನ ಮಗನಿಗೋಸ್ಕರ ಮಾಡೋವಂಥದ್ದು, ಎಲ್ಲನೂ ಮಗನಿಗೋಸ್ಕರನೇ ಮಾಡ್ತಾಯಿರ್ತಾಳೆ. ಯಾಕಂದರೆ ಸತ್ತಾಗ ನನಗೆ ಕೊಳ್ಳಿ ಇಡ್ತಾನೆ, ಒಂದು ಇಡೀ ಮಣ್ಣು ಹಾಕ್ತಾನೆ ಅನ್ನೋದು, ನನಗೆ ವಯಸ್ಸಾದಂಥ ಕಾಲಕ್ಕೆ ನನ್ನನ್ನು ನೋಡ್ಕೋತಾನೆ ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಆ ತಾಯಿ ಅವನ ಮೇಲೆ ಜಾಸ್ತಿ ಭರವಸೆನೇ ಇಟ್ಕೊಂಡಿರುತ್ತೆ. ನನ್ನ ಮಗ ಅವನು ಏನೇ ತಪ್ಪು ಮಾಡ್ಕೊಬರಲಿ, ಅವನು ಕೆಲ್ಸಕ್ಕೆ ಹೋಗದೇ ಇರಲಿ, ಅವ್ನು ಮನೇಲಿ ಕೂತಿದ್ರು ತಾನು ಹೋಗಿ ಒಬ್ಬರ ಮನೆ ಪಾತ್ರೆ ತೊಳೆದು, ಒಬ್ಬರ ಮನೆ ಹೋಟೆಲ್ಗಳಿಗೆ ಹೋಗಿ ಎಂಜಲು ಲೋಟ ತೊಳೆದು ಆ ಮಗನ್ನ ಸಾಕ್ತಾ ಇರ್ತಾಳೆ. ಅದೇ ಮಗ ತಾಯಿಗೆ ಕುಡಿಯೋದು, ತಿನ್ನೋದು, ಹೊಡಿಯೋದು, ಕುಡ್ಕೊಬಂದು ಹೊಡಿಯೋಂಥದ್ದು, ಮಾತುಗಳು ಹಿಡಿತದಂತೆ ಆ ತಾಯಿಗೆ ಬೈಯುವಂಥದ್ದು, ಮದುವೆ ಮಾಡ್ತಾಳೆ, ಏನೋ ಪೋಲಿ ಬಿದ್ದಿದ್ದಾನೆ ನನ್ನ ಮಗ ಮದುವೆ ಆದಮೇಲೆ ಸರಿ ಆಗ್ತಾನೆ ಅಂತ ಮದುವೆ ಮಾಡ್ತಾಳೆ. ಆದರೆ ಆ ಮಗ ಹೆಂಡತಿ ಮಾತನ್ನ ಕೇಳಿಕೊಂಡು ತಾಯಿನ ಹೊರಗಡೆ ಹಾಕೋದು, ತಾಯಿಗೆ ಬೈಯುವಂಥದ್ದು, ಹೊಡೆಯುವಂಥದ್ದು, ಆಮೇಲೆ ಲಾಸ್ಟಿಗೆ ವೃದ್ಧಾಶ್ರಮ ತಗೊಂಡೋಗಿ ಬಿಡ್ತಾನೆ ಅಷ್ಟೇ. ಯಾಕಂದರೆ ಆ ತಾಯಿಗೆ ಒಂದೊತ್ತು ಊಟ ಹಾಕೋಕ್ಕೂ ಅವನಿಗೆ ಯೋಗ್ಯತೆ ಇರಲ್ಲ, ಯಾಕೆಂದರೆ ಹೆಂಡತಿ ಮಾತನ್ನು ಕೇಳುವಂಥವನು ಆಗಿರ್ತಾನೆ. ಹಾಗಾಗಿ ಎಲ್ಲ ಕೆಲವು ತಾಯಿಂದಿರಿಗೆ ಹೇಳ್ತೀನಿ, ನೀವು ಎಷ್ಟು ಗಂಡು ಮಕ್ಕಳನ್ನ ನೋಡ್ತೀರೋ ಅಷ್ಟೇ ಹೆಣ್ಣು ಮಕ್ಕಳನ್ನ ನೋಡಿ. ಯಾಕಂದರೆ ನಿಮ್ಮ ಕಷ್ಟ ಸುಖದಲ್ಲಿ ಹೆಣ್ಣು ಮಕ್ಕಳು ಅಯ್ಯೋ ಅಂತ ಕರುಳು ಚುರುಕನ್ನೋದು, ನಮ್ಮಮ್ಮ ಅಂತ ಕರುಳು ಚುರುಕನ್ನೋದು ಹೆಣ್ಣು ಮಕ್ಕಳು ಮಾತ್ರ. ಗಂಡು ಮಕ್ಕಳಲ್ಲಿ ಅದಿರಲ್ಲ ಹೇಳಲ್ವಾ. ಅಂದರೆ ಇದು ಎಲ್ಲ ತಾಯಿದರಿಗೂ ಅನ್ವಯಿಸಲ್ಲ, ಫಸ್ಟೇ ಹೇಳಿದ್ದೀನಿ. ಹಾಗಾಗಿ ಇಲ್ಲ ಎಲ್ಲ ಗಂಡು ಮಕ್ಳಿಗೂ ಇದು ಅನ್ವಯಿಸಲ್ಲ. ಕೆಲವು ತಂದೆ ತಾಯಿಗಳಿಗೆ ಗಂಡು ಮಗ, ಒಬ್ಬನೇ ಮಗ, ಅವನ್ನ ಆ ಥರ ಬೆಳೆಸಬೇಕು, ಈ ಥರ ಬೆಳೆಸಬೇಕು, ಅವನಿಗೆ ಕಷ್ಟನೇ ಕೊಡದಂತೆ ಪ್ರತಿಯೊಂದು ಸಾಲ ಮಾಡು ಮಗನಿಗೆ ತಂದಾಕು, ಅವ್ನು ಕೇಳ್ದ ಮೊಬೈಲ್ ಕೇಳ್ತಾನೆ, ಗಾಡಿ ಕೇಳ್ತಾನೆ, ಅವ್ನು ಇನ್ನೊಂದು ಮಾಡಬೇಕು, ಮತ್ತೊಂದು ಬೇಕು. ಆ ತಾಯಿನೇ ಆ ಮಗನ ಹಾಳು ಮಾಡಿರ್ತಾಳೆ. ಯಾಕೆ ಅಂದರೆ ಒಬ್ಬ ಮಗ ತಾನು ಹಸ್ಕೊಂಡಿದ್ರು ನನ್ನ ಮಗನ ನಾನು ಸಾಕಬೇಕು, ನನ್ನ ಮಗ ನೋಡ್ಕೋತಾನೆ ಅಂತ ಆ ತಾಯಿ ಪಡೋ ಕಷ್ಟನ ಮಗ 10 ನಿಮಿಷ ಯೋಚನೆ ಮಾಡಿ, ನನ್ನಮ್ಮ ನನಗೋಸ್ಕರ ಕಷ್ಟಪಡ್ತಾ ಇದ್ದಾಳೆ, ಅವಳನ್ನ ನಾನು ಚೆನ್ನಾಗಿ ನೋಡ್ಕೋಬೇಕು ಅಂತಂದು ಯಾರು ದುಡಿದು ತನ್ನ ತಾಯಿನ ಸಾಕ್ತಾನೋ ಅವನೇ ನಿಜವಾದ ಮಗ ಆಗಿರ್ತಾನೆ. ಅಂದರೆ ಕೆಲವು ಗಂಡು ಮಕ್ಕಳು ಕಷ್ಟ ಸುಖನ ಅರ್ಥ ಮಾಡಿಕೊಂಡು ಮನೆಯಿಂದ ಹೊಸಲು ದಾಟಿಸ್ದಂತೆ ತಾಯಿನ ನೋಡ್ಕೋತಾರೆ, ತಾಯಿ ತಂಗಿ ತಮ್ಮ ಎಲ್ಲನೂ ನೋಡ್ಕೋತಾರೆ. ಅದೇ ಕೆಲವು ಗಂಡು ಮಕ್ಕಳು ಯಾರಿಗೋಸ್ಕರ ಇತ್ತಿದೆಯಾ ಮಾತುಗಳು ಅವ್ರ ಬಾಯಲ್ಲಿ ಬರೋ ಅಂಥದ್ದು ಏನಂದರೆ, ನನ್ನನ್ನು ಏರು ಅಂತ ಹೇಳಿದ್ನಾ, ನನಗೋಸ್ಕರ ನೀನು ನನ್ನನ್ನು ಇದು ಮಾಡಿಲ್ಲ. ಪದಗಳ ಬಳಕೆಗಳು ಎಷ್ಟು ಓಷ್ಟಾಗಿರ್ತವೆ ಅಂದರೆ ಅವ್ರು ಮಾತಾಡುವಂಥದ್ದು ಅಷ್ಟು ಓಷ್ಟಾಗಿ ಮಾತುಗಳನ್ನ ಆಡ್ತಾರೆ. ಇದು ಗಂಡು ಮಕ್ಕಳ ಬಾಯಲ್ಲಿ ಬರುವಂಥದ್ದು. ಎಷ್ಟು ಬೇಕೋ ಅಷ್ಟು ತಾಯಿನ ತುಣಿತಾರೆ, ಯಾರು ತಾಯಿಗೆ ಗೌರವ ಅನ್ನೋದು ಕೊಡಲ್ಲ. ಹಾಗಾಗಿ ನಾನು ಹೇಳ್ತೀನಿ ತಾಯಿದಿರಿಗೆ, ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಸಮವಾಗಿ ನೋಡಿ, ಆದರೆ ಒಂದು ಕೈ ಹೆಣ್ಣು ಮಕ್ಕಳಿಗೆ ಮಾಡಿಬಿಡಿ. ಯಾಕೆಂದರೆ ನಿಮ್ಮೆಲ್ಲ ಸುಖ ದುಃಖಗಳಿಗೆ ಹೆಣ್ಣು ಮಕ್ಕಳು ಜೊತೆಯಾಗಿ ನಿಂತ್ಕೋತಾರೆ. ಯಾಕಂದರೆ ತಾಯಿಯೇ ದೈವ ಅಂತ ಹೇಳೋದು. ಆ ತಾಯಿ ನಿಮ್ಮನ್ನು ಹೆಣ್ಣು ಮಕ್ಕಳು ತೊಗೊಂಡೋಗಿ ವೃದ್ಧಾಶ್ರಮಕ್ಕೆ ಬಿಡಲ್ಲ. ಎಲ್ಲೋ ಕೆಲವು ಹೆಣ್ಮಕ್ಳು ಆ ಥರ ಮಾಡ್ತಾರೆ, ತಂದೆ ತಾಯಿಗಳನ್ನ ನೋಡ್ಕೊಳ್ಳಲ್ಲ ಅಂತ. ಆದರೆ ತಂದೆ ತಾಯಿಗಳು ಒಂದು ಅರ್ಥಕೊಳ್ಳಿ, ಹೆಣ್ಮಕ್ಳು ಗಂಡು ಮಕ್ಕಳೇ ಆಗಲಿ, ನಿಮ್ಮ ಕೈಲಿ ನೀವು ಸ್ವಲ್ಪ ದುಡ್ಡ ಇಟ್ಕೊಳ್ಳಿ. ಕಷ್ಟ ಸುಖಕ್ಕೆ ಮಗಳೂ ಆಗಲ್ಲ, ಮಗನೂ ಆಗಲ್ಲ, ಯಾರೂ ಆಗಲ್ಲ. ನಿಮ್ಮ ಹತ್ರ ಸ್ವಲ್ಪ ಈ ದುಡ್ಡಿದ್ದರೆ ಯಾಕಂದರೆ ಮಗಳ ಪರಿಸ್ಥಿತಿನೂ ಅಷ್ಟೇ ಕಷ್ಟ ಇರುತ್ತೆ. ಅವಳು ಬೇರೆಯವ್ರ ಮನೆ ಸಂಸಾರ ಮಾಡ್ತಾಯಿರ್ತಾಳೆ. ನಿಮ್ಮ ಹತ್ರ ದುಡ್ಡು ಇಟ್ಕೊಳ್ಳಿ, ಯಾಕಂದರೆ ನಿಮ್ಗೊಂದು ತುತ್ತ ಅನ್ನ ಹಾಕೋದು ಕಷ್ಟ ಅಂತ ಅವಳಿಗೆ ಅನಿಸಲ್ಲ.
ಆದರೂ ಆ ಥರ ಇರುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.